ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ ಹೇಳಿದ್ರೆ RPF ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್. ಯಾವ ತರ ಕ್ವಶನ್ಸ್ಗಳನ್ನ ಕೇಳಿದಾರ ಏನಂತಂದ ಹೇಳಿ ನೋಡ್ತಾ ಹೋಗೋಣ. RPF ಕ್ವಶನ್ ಪೇಪರ್ SI ಆಗಿರ್ಬೋದು, ಅದಾದ ನಂತರ ಕಾನ್ಸ್ಟೇಬಲ್ ಆಗಿರ್ಬೋದು, ಎರಡು ಕೂಡ ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡ್ತೀನಿ. ನೋಡ್ರಿ, ಇದ್ರಲ್ಲಿ ಏನಂತಂದ ಹೇಳಿದ್ರೆ ನಮ್ಗೆ ಈಸಿ ಕ್ವಶನ್ಸ್ಗಳು ರೀಸನಿಂಗ್ ಮೇಲೆ ಬಂದಿದಾವ. ಆಲ್ಮೋಸ್ಟ್ ಏನಂತಂದ ಹೇಳಿದ್ರೆ SSC GD ನಾನು ಸಾಲ್ವ್ ಮಾಡಾಕಿದೀನಿ. ಸೇಮ್ ಅದೇ ತರ ಕ್ವಶನ್ಸ್ಗಳಿದಾವ. ಸೊ ಯಾರು ಸ್ಟಡಿ ಮಾಡಕತ್ತೀರಿ, ಇಷ್ಟು ದಿನ ಸ್ಟಡಿ ಮಾಡಿದ್ರೆ ನನ್ನ ವಿಡಿಯೋಸ್ಗಳನ್ನ ನೋಡಿ. ಸೊ ನೀವು ಕಂಟಿನ್ಯೂ ಮಾಡಿ. ಆಮೇಲೆ ನಿಮ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಯಾವ ವಿಡಿಯೋಸ್ನ ನೋಡ್ಬೇಕು ಅಂತಂದ್ರೆ ನಾನು ಡೈಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಏನಂತಂದ ಹೇಳಿದ್ರೆ ಆಲ್ರೆಡಿ ಆಗಿ ಹೋಗಿದಾವ, SSC GD ಮಾಡಿ ಹಾಕಿದಾರೆ ಸರ್, ಇವಕ್ ಬರಂಗಿಲ್ಲ ಅನ್ಕೊಳಕ್ ಹೋಗ್ಬೇಡ್ರಿ. 100% ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ಸ್ಗಳು ಬರ್ತಾವ. ನಾನ್ ನಿಮ್ಗೆ ಏನಂತಂದ ಹೇಳಿದ್ರೆ 2019ರಲ್ಲಿ ನಡೆದಂತಹ RPF ಎಕ್ಸಾಮ್ ಏನ್ ನಡೆದೈತೆ, ಸೊ ಅದ್ರ ಕ್ವಶನ್ ಪೇಪರ್ಸ್ಗಳು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ, ಆಮೇಲೆ ಹೇಳ್ಕೊಂತ ಹೋಗ್ತೀನಿ. ಅಹ್, ಏನು ಯಾರು ಎಲ್ರು ನಂಬಕ್ ಹೋಗ್ಬೇಡ್ರಿ, ಯಾರು ನಂಬ್ತೀರಿ ಅವ್ರು ಪಾಸ್ ಆಗ್ತೀರಿ ಇಷ್ಟೇ. ಭಾಳ ಏನಪ್ಪಾ ಅಂತಂದ ಹೇಳಿದ್ರೆ ಫೋರ್ಸ್ ಮಾಡಂಗಿಲ್ಲ, ನೀ ನೋಡ್ಪಾ ಅಂತಂದೇಳಿ. ಸೊ ಯಾರಿಗೆ ಜಾಬ್ ಹಿಡಿಬೇಕು, ಪಾಸ್ ಆಗ್ಬೇಕು ಅಂತಂದ್ ಹೇಳ್ತೀರಿ, ಸೊ ಕರೆಕ್ಟ್ ಆಗಿ ಕೇಳ್ರಿ. ಯಾಕಂತಂದ್ ಹೇಳಿದ್ರೆ ಈ ಸರಿ ಎಕ್ಸಾಮ್ ಕನ್ನಡದಾಗೈತೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ನನ್ನ ಹತ್ರ ಕನ್ನಡ ಕ್ವಶನ್ ಪೇಪರ್ ಇಲ್ಲ. RPF ಏನಪ್ಪಾ ಅಂತಂದ ಹೇಳಿದ್ರೆ ಕನ್ನಡ ಕ್ವಶನ್ ಪೇಪರ್ ಇಲ್ಲ. ಸೊ ಯಾರಾದ್ರೂ ಇತ್ತು ಅಂತಂದ ಹೇಳಿದ್ರೆ, ಸೊ ಈ ನಂಬರ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ವಾಟ್ಸಪ್ ಮೆಸೇಜ್ ಹಾಕಿ 8496868637. ಸೊ ನಾನು ಕನ್ನಡದಲ್ಲಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ ಹಾಕ್ತೀನಿ. ಇವಾಗ ಏನಂತಂದ್ ಹೇಳಿದ್ರೆ ಇಂಗ್ಲೀಷ್ನಾಗ ಐತೆ, ಇಂಗ್ಲೀಷ್ನ ನಾನು ಕ್ವಶನ್ ಕನ್ನಡದಾಗ ಹೇಳ್ತೀನಿ, ಈಸಿಯಾಗಿ ಅರ್ಥ ಆಗುತ್ತೆ, ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಇದು ಎಲ್ರಿಗೂ ಕ್ಲಿಯರಾ? ಪಾಸ್ ಆರಾಮಾಗಿ ಆಗ್ತೀರಿ. ನಾನು ನಿಜ ಹೇಳ್ತಾ ಇದ್ದೀನಿ. ಆಲ್ರೆಡಿ SSC GD ಸ್ವಲ್ಪ ಮಿಸ್ ಆದವರು, ಆಮೇಲೆ ಇನ್ನು ಪ್ರಿಪೇರ್ ಆಗ್ತಾ ಇರೋರು ಆರಾಮಾಗಿ ಏನಂತಂದ್ ಹೇಳಿದ್ರೆ ಪಾಸ್ ಆಗ್ಬೋದು. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋಸ್ಗಳನ್ನ ನೋಡ್ರಿ, ಕಂಪ್ಲೀಟ್ ಆಗಿ ನೋಡ್ರಿ. ಇಲ್ಲಿ ಫಸ್ಟ್ ಏನ್ ಕೊಟ್ಟಿದಾರಪ್ಪ ಅಂತಂದ ಹೇಳಿದ್ರೆ ಈ ತರ ಕ್ವಶನ್ಸ್ಗಳು ಬರ್ತಾವ, ಸೇಮ್ ಸ್ಟೇಟ್ಮೆಂಟ್ಸ್ಗಳ ತರ. ನಾವು ಇದ್ರಲ್ಲಿ ಮಾಡಿದ್ವಿ ಗೊತ್ತಾ, SSC GD ಒಳಗಡೆ ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಷನ್ಸ್, ಕನ್ನಡದಾಗ ಏನ್ ಹೇಳ್ತೀವಿ, ತೀರ್ಮಾನಗಳು. ಆ ಸೊ ಆ ತರ ಬರ್ತಾವಲ್ಲ ಆ ಕ್ವಶನ್ಸ್ಗಳು. ಇಲ್ಲಿ ಏನ್ ಕೊಟ್ಟಿದಾನ, ಸ್ಟೇಟ್ಮೆಂಟ್ ಅಂತ ಕೊಟ್ಟಿದಾನ. ಫಸ್ಟ್ ಸ್ಟೇಟ್ಮೆಂಟ್ ಏನೈತಿ, ಇಲ್ಲಿ ಐತಿ ನೋಡಿ. ಆಲ್ ಆಪಲ್ಸ್ ಆರ್ ಆರೆಂಜಸ್ ಅಂತಂದೈತೆ. ಆಲ್ ಅಂತಂದ ಹೇಳಿದ್ರೆ ಎಲ್ಲ. ಆಪಲ್ಸ್ ಅಂತಂದ ಹೇಳಿದ್ರೆ ಆಪಲ್ ಅಂತಾನೆ ತಗೊಳ್ಳಿ, ಸೇಬು ಹಣ್ಣುಗಳು ಅಂತಂದ ಹೇಳ್ತೀವಿ. ಆಪಲ್ ಆರ್ ಆರೆಂಜಸ್, ಎಲ್ಲಾ ಆಪಲ್ಗಳು ಆರೆಂಜ್ ಗಳಾಗಿವೆ ಅಂತಂದೈತಿ. ಹೆಂಗ್ ಬರಿತೀರಿ ಇದನ್ನ, ಎಲ್ಲಾ ಆಪಲ್, ಇವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಆಪಲ್ ಅಂತ ಅನ್ಕೊಡ್ರಿ. ಇವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಇವೆಲ್ಲ ಆಪಲ್, ಸೇಬು ಹಣ್ಣುಗಳು. ಎಲ್ಲಾ ಆಪಲ್ ಏನಂತಂದ ಹೇಳಿದ್ರೆ ಸೇಬು ಹಣ್ಣುಗಳು ಅಂತಂದ ಹೇಳ್ತೀವಿ. ಸೊ ಇವೇನಂತಂದ ಹೇಳಿದ್ರೆ ಎಲ್ಲಾ ಸೇಬು ಹಣ್ಣುಗಳು ಏನಾಗಿದಾವ, ಈ ರೀತಿಯಾಗಿ ಇದ್ರೊಳಗಿನಿರುವಂತಂದ ಹೇಳಿದ್ರೆ ಎಲ್ಲ ಏನಂತಂದ ಹೇಳಿದ್ರೆ ಸೇಬು ಹಣ್ಣುಗಳು ಏನಾಗಿದಾವಪ್ಪ ಅಂತಂದ ಹೇಳಿದ್ರೆ ಆರೆಂಜ್ ಗಳಾಗಿದಾವ. ಆರೆಂಜ್ ಅಂತಂದ್ ಬರ್ಕೊಂಡ್ರಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನೈತೆ, ಆಲ್ ಆರೆಂಜಸ್ ಆರ್ ಕಾಮನ್ ಅಂತಂದ್ ಕೊಟ್ಟಿದಾರ. ಆಲ್ ಆರೆಂಜಸ್ ಆರ್ ಕಾಮನ್ ಅಂತಂದ್ ಹೇಳ್ಬಿಟ್ಟು ಅದೇನಂತಂದ್ ವರ್ಡ್ ಬಿಡ್ರಿ, ಅದು ನಮಗ್ ಬೇಕಾಗಿಲ್ಲ. ಆಲ್ ಎಲ್ಲಾ ಆರೆಂಜ್ಗಳು, ಇದೇನ್ ನನ್ನ ಆರೆಂಜ್ ಕಲರ್ ಐತಲ್ಲ, ಎಲ್ಲಾ ಆರೆಂಜ್ಗಳು ಏನಂತಂದ ಹೇಳಿದ್ರೆ ಕಾಮನ್ ಆಗಿದಾವು ಅಂತಂದ ಹೇಳಿ ಇದ್ ನಾವು ಸ್ಟೇಟ್ಮೆಂಟ್ ಅನ್ನ ಬರ್ಕೊಂಡ್ರಿ. ಇನ್ ಕನ್ಕ್ಲೂಷನ್ ಏನೈತ, ಫಸ್ಟ್ ಕನ್ಕ್ಲೂಷನ್ ಏನೈತ್ ನೋಡ್ರಿ, ಇದು ಫಸ್ಟ್ ಒನ್. ಆಲ್ ಆಪಲ್ಸ್ ಆರ್ ಕಾಮನ್ ಅಂತಂದೈತೆ. ಆಲ್ ಆಪಲ್ಸ್ ಇವೇನಪ್ಪಾ ಅಂತಂದ ಹೇಳಿ ಇವೆಲ್ಲ ಆಪಲ್ಸ್, ಎಲ್ಲಾ ಆಪಲ್ಗಳು ಏನಂತಂದ ಹೇಳಿದ್ರೆ ಕಾಮನ್ ಗಳಾಗಿದಾವ ಅಂತಂದ ಹೇಳಿ ಕಾಮನ್ ಇದು ಬರುತ್ತೆ. ಸೊ ಈ ತರ ಬರುತ್ತಾ, ಇದು ಕಾಮನ್. ಸೊ ಇದೇನಪ್ಪಾ ಅಂತಂದ್ರೆ ಕಾಮನ್, ಒಳಗಡೆ ಇರೋದೇನಂತಂದ ಹೇಳಿ ಆಪಲ್. ಸೊ ಈ ತರ ಇಲ್ಲಿ ಬಂದಿತ್ತಾ, ಆರೆಂಜ್ ಬಿಟ್ಬಿಡ್ರಿ ಇದನ್ನ. ಸೊ ಇದೇನಂತಂದ್ರೆ ಕಾಮನ್ ಐತೆ, ಒಳಗಡೆ ಏನಂತಂದ ಹೇಳಿದ್ರೆ ಸೇಬು ಹಣ್ಣು ಐತೆ. ಸೇಮ್ ಮೇಲ್ಗಡೆ ಕಾಮನ್ ಐತೆ, ಒಳಗಡೆ ಆಪಲ್ ಅಂತಂದೈತೆ. ಅಂದ್ರೆ ಫಸ್ಟ್ ಒನ್ ಏನಂತಂದ ಹೇಳಿದ್ರೆ ಫಾಲೋ ಆಗುತ್ತೆ. ಫಸ್ಟ್ ಒನ್ ಏನಂತಂದ ಹೇಳಿದ್ರೆ ಲಾಜಿಕಲ್ ಐತೆ. ಅಲ್ಲಿ ಏನಂತಂದ ಹೇಳಿದ್ರೆ ಫಾಲೋ ಅಂತ ಕೊಡ್ತಿದ್ರು, ಫಾಲೋ ಆಗುತ್ತಾ ಇಲ್ವಾ ಅಂತ ಕೇಳ್ತಿದ್ರು. ಇಲ್ಲಿ ಏನಂತಂದ ಹೇಳಿದ್ರೆ ಫಾಲೋ ಅಂತಂದ ಹೇಳಿದ್ರೆ ಲಾಜಿಕಲ್, ಫಾಲೋ ಆಗ್ಲಿಲ್ಲ ಅನ್ಫಾಲೋ ಅಂತಂದ ಹೇಳಿದ್ರೆ ಇಲ್ಲಾಜಿಕಲ್. ಲಾಜಿಕಲ್ ಅಂತಂದ ಹೇಳ್ಬಿಟ್ಟು ಆ ತರ ಬರುತ್ತೆ. ರ್ಯಾಷನಲ್ ಅಂತೂ ಈ ತರ ಬರುತ್ತೆ, ಅದ್ ನಾನು ಹೇಳ್ತೀನಿ ಹೆಂಗಂತಂದ ಹೇಳಿ. ಸೊ ಫಸ್ಟ್ ಒನ್ ಸರಿ ಆಯ್ತು. ಸೆಕೆಂಡ್ ಒನ್ ಕನ್ಕ್ಲೂಷನ್ ನೋಡೋಣ. ಸೆಕೆಂಡ್ ಒನ್ ಐತಿ, ದೇರ್ ಆರ್ ಸಮ್ ಕಾಮನ್ಸ್ ಆರ್ ಆರೆಂಜಸ್ ಅಂತಂದೈತಿ. ಸೊ ಇವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಕಾಮನ್ಸ್ಗಳು. ಲಾಸ್ಟ್ ಐತಲ್ಲ, ಲಾಸ್ಟ್ ಇವೆಲ್ಲ ಏನಂತಂದ ಹೇಳಿದ್ರೆ ಕಾಮನ್ಗಳು. ಈ ಕಾಮನ್ ಗಳಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಸ್ವಲ್ಪ ಮಾತ್ರ ಏನಂತಂದ ಹೇಳಿದ್ರೆ ಆರೆಂಜ್ ಗಳಾಗಿದಾವ. ಈ ಎಲ್ಲಾ ಕಾಮನ್ ಗಳಲ್ಲಿ ಸ್ವಲ್ಪ ಮಾತ್ರ ಆರೆಂಜ್ ಗಳಾಗಿದಾವ ಅಂತ ಕೊಟ್ಟಿದ್ದಾರೆ. ಕನ್ನಡದಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆಮೇಲೆ ನನ್ನ ವಿಡಿಯೋಸ್ಗಳನ್ನ ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಷನ್ಸ್ ಅಂತಂದ ಹೇಳ್ಬಿಟ್ಟು 2-3 ವಿಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ, ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ಈ ವಿಡಿಯೋ ಕೆಳಗಡೆ ಏನಂತಂದ ಹೇಳಿದ್ರೆ ನಿಮ್ಗೆ SSC GD ಏನಪ್ಪಾ ಅಂತಂದ ಹೇಳಿದ್ರೆ ಗ್ರೂಪ್ ಇರುತ್ತೆ, SSC GD. ಸೊ ಇಲ್ಲ ಅಂತಂದ ಹೇಳಿದ್ರೆ ನಾನು RRB ಅಂತಂದ ಹೇಳ್ಬಿಟ್ಟು, ಇಲ್ಲ RPF ಅಂತಂದ ಹೇಳ್ಬಿಟ್ಟು ಒಂದು ಹೊಸ ಗ್ರೂಪ್ ಮಾಡಿರ್ತೀನಿ. ಆ ಗ್ರೂಪ್ಗೆ ಎಲ್ಲರೂ ಜಾಯ್ನ್ ಆಗ್ರಿ. ಇಲ್ಲ ಅಂತಂದ ಹೇಳಿದ್ರೆ ಇದೇ ಗ್ರೂಪ್ ಅಲ್ಲಿ ಇರ್ರಿ. ಸೊ ಎರಡು ಗ್ರೂಪ್ ಅಲ್ಲಿ ಏನಂತಂದ ಹೇಳಿದ್ರೆ ನಾನು ಹಾಕಿರ್ತೀನಿ, ಲಿಂಕ್ ಕೂಡ ಹಾಕಿರ್ತೀನಿ. ಯಾವ ವಿಡಿಯೋಸ್ ನೋಡ್ಬೇಕು, ಸ್ಟೇಟ್ಮೆಂಟ್ಸ್ ಗಳಲ್ಲಿ 2-3 ವಿಡಿಯೋಸ್ಗಳಿದಾವ್ ನೋಡ್ರಿ, ಇದು ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡ್ರಿ, ಎರಡು ಏನಪ್ಪಾ ಅಂತಂದ ಹೇಳಿದ್ರೆ ಸರಿ ಇದಾವ. ಅಂದ್ರೆ ಇಲ್ಲಿ ನೋಡ್ರಿ, ಸಿಂಪಲ್ ಓನ್ಲಿ ಒನ್ ಕನ್ಕ್ಲೂಷನ್ ಇಸ್ ಲಾಜಿಕಲ್. ಎರಡು ಲಾಜಿಕಲ್ ಇದಾವ, ಆಪ್ಷನ್ 1 ಬರಂಗಿಲ್ಲ. ಓನ್ಲಿ ಕನ್ಕ್ಲೂಷನ್ 2 ಇಸ್ ಲಾಜಿಕಲ್.
ಇಲ್ಲಿ 1 is ಲಾಜಿಕಲ್ ಅಂದಾರ 2 is ಲಾಜಿಕಲ್ ಇಲ್ಲ ಸರ್ ಎರಡು ಇದಾವ ಐದರ್ ದ ಕನ್ಕ್ಲೂಷನ್ ಆರ್ ಅಂತಂದ ಅದಿರ್ಬೋದು ಇದಿರ್ಬೋದು ಅಂತ ಕೊಡ ಇದು ಬರಂಗಿಲ್ಲ ನೈದರ್ ಯಾವುದು ಇಲ್ಲ ನೈದರ್ ಅಂತಂದ್ ಹೇಳಿದ್ರೆ ಯಾವುದು ಇಲ್ಲ ಅಂತಂದೇಳಿ ಕನ್ಕ್ಲೂಷನ್ 1 and 2 ಬೋತ್ ಅಂತಂದ್ ಹೇಳ್ಬಿಟ್ಟು ನಮ್ಗೆ ಆನ್ಸರ್ ಇ ಕರೆಕ್ಟ್ ಆಗತ್ತ ಬೋತ್ ಎರಡು ಕರೆಕ್ಟ್ ಆಗಿದಾವ ಅಂತಂದ್ ಹೇಳಿದ್ರೆ ಈ ಬಂತಂದ್ ಬರುತ್ತೆ ಸೊ ನಮ್ಗ ಆಪ್ಷನ್ಸ್ಗಳು ಈಸಿ ಬರ್ತಾವ ಕನ್ನಡದಾಗ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ ಸೊ ಇಲ್ಲಿ ಇ ಕರೆಕ್ಟ್ ಐತೆ ಇ ಕರೆಕ್ಟ್ ಐತೆ ಅಂತಂದ್ ಹೇಳಿದ್ರೆ ನಾವ್ ಏನಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ಇ ಅಂತಂದ್ ಹೇಳ್ತೀವಿ ಕ್ಲಿಯರಾ ಸೊ ಈ ತರ ಕ್ವಶನ್ ಕೇಳ್ತಾನೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗೈತಿ ಇಲ್ಲೇನಂತಂದ್ ಹೇಳಿದ್ರೆ ಎ ಎಫ್ ಅಂತ ಕೊಟ್ಟಿದ್ದಾನ ನಾನು ಜಸ್ಟ್ ನಿಮ್ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಎ ಎಫ್ ಅಂತಂದ್ ನೋಡ್ರಿ ಸೊ ಇಲ್ಲೇನಂತಂದ್ ಹೇಳಿದ್ರೆ ಎ ಎಫ್ ಅಂತಂದೈತಿ ಕ್ಯೂ ವಿ ಅಂತಂದೈತಿ ಅದಾದ ನಂತರ ಎಲ್ ಕ್ಯೂ ಅಂತಂದೈತಿ ಆಮೇಲೆ ಪಿ ಯು ಅಂತಂದೈತಿ ಆಮೇಲೆ ಜಿ ಎಂ ಅಂತಂದೈತಿ ಸೊ ಈ ತರ ಕೊಟ್ಟಿದ್ದಾನ ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಸೊ ಯಾವುದೋ ಒಂದು ಗ್ರೂಪ್ ಇವೇನಂತಂದ್ ಹೇಳಿದ್ರೆ ಇವೆಲ್ಲ ಗ್ರೂಪ್ಗಳು ಇವೆ ಎರಡೆರಡು ಏನಂತಂದ್ ಹೇಳಿದ್ರೆ ಗ್ರೂಪ್ಗಳು ಈ ಗ್ರೂಪ್ಗಳಲ್ಲಿ ಯಾವುದೋ ಒಂದ್ ಏನಂತಂದ್ ಹೇಳಿದ್ರೆ ಸರಿ ಇಲ್ಲ ಅಂತ ಕೊಟ್ಟಿದ್ದಾನ ಹೆಂಗ್ ಸರಿ ಇಲ್ಲ ಯಾಕೆ ಸರಿ ಇಲ್ಲ ಅಂತ ನೋಡ್ಬೇಕು ಸೊ ಈ ತರ ನೀವು ಸೊಲ್ಯೂಷನ್ ಮಾಡುವಾಗ ಇವನ್ ಎಸ್ ಎಸ್ ಸಿ ಜಿ ಡಿ ಅಲ್ಲಿ ಕೂಡ ನಾನು ಹೇಳ್ಕೊಟ್ಟಿದ್ದೆ ಸೊ ಫಸ್ಟ್ ನೀವು ಯಾವುದೇ ಎಕ್ಸಾಮ್ ಬರೀರಿ ಏನಮ್ ಬರೀರಿ ನೀವೇನ್ ಮಾಡ್ಬೇಕು ಎ ಬಿ ಸಿ ಡಿ ಇದನ್ನ ಏನ್ ಮಾಡ್ಕೋಬೇಕು ಹಾಕೋಬೇಕು ಇವಾಗ ಅದನ್ನು ಕೂಡ ನೀವು ಸ್ಟಡಿ ಮಾಡ್ತಿದ್ದೀರಿ ಅಂತಂದ್ ಹೇಳಿದ್ರೆ ನನ್ನ ಜೊತೆ ಸೊ ಎಲ್ಲಾನು ಏನಂತಂದ್ ಹೇಳಿದ್ರೆ ಈ ರೀತಿ ಹಾಕೊಡ್ರಿ ಎ ಬಿ ಸಿ ಡಿ ಏನಂತಂದ್ ಹೇಳಿದ್ರೆ ಜೆಡ್ ವರೆಗೂ ಬರ್ಕೊಡ್ರಿ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್ ಅಂತಂದ್ ಹೇಳ್ಬಿಟ್ಟು ಬರ್ಕೊಂಡ್ರಾ ಸೊ ಇಷ್ಟು ಬರ್ಕೊಂಡ ನಂತರ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ನೋಡ್ರಿ ಎ ಎಫ್ ಅಂತಂದೈತಿ ಎ ಇಲ್ಲೈತಿ ಅದಾದ ನಂತರ ಎಫ್ ಇಲ್ಲೈತಿ ಸೊ 1 2 3 4 5 ಸೊ 1 2 3 4 5 ಸ್ಥಾನ ಆದ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ ಎಫ್ ಅಂತಂದೈತೆ +5 ಅಂತಂದ್ ಹೇಳಿ ಬರ್ಕೊಂಡು ಸೇಮ್ ಅದೇ ತರ ನೋಡ್ರಿ ಕ್ಯೂ ವಿ ಅಂತ ಚೆಕ್ ಮಾಡ್ರಿ ಕ್ಯೂ ಎಲ್ಲೈತಿ ಇಲ್ಲೈತಿ ವಿ ಇಲ್ಲೈತಿ ಸೊ 1 2 3 4 5 ಸೊ ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ +5 ಅಂದ್ರೆ ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ +5 ಐತಿ ಎಲ್ ಕ್ಯೂನು ಚೆಕ್ ಮಾಡ್ರಿ ಎಲ್ ಮತ್ತು ಕ್ಯೂ ಅಂತ ಚೆಕ್ ಮಾಡಿದಾಗ ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ 5 ಬರುತ್ತೆ ಆಮೇಲೆ ಪಿ ಯು ಅಂತಂದೈತಿ ನೋಡ್ರಿ ಪಿ ಯು ಮತ್ತು ಪಿ ಅದಾದ ನಂತರ ಯು ಸೊ ಇದು ಕೂಡ ಏನಂತಂದ್ ಹೇಳಿದ್ರೆ +5 ಬರುತ್ತಾ ಬಟ್ ಅದ್ರ ಲಾಸ್ಟ್ ಒನ್ ಐತಿ ನೋಡ್ರಿ ಲಾಸ್ಟ್ ಒನ್ ಏನಂತಂದ್ ಹೇಳಿದ್ರೆ ಜಿ ಎಂ ಅಂತಂದೈತಲ್ಲ ಸೊ ಇದು ಜಿ ಎಂ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲೇ ಜಿ ಇಲ್ಲೈತಿ ಎಂ ಇಲ್ಲೈತಿ ಸೊ 1 2 3 4 5 ಆರ್ ಅಂತಂದ್ ಬರುತ್ತೆ +R ಅಂತಂದ್ ಬರುತ್ತೆ ಸೊ ಇದ್ರ ಹೊಂದಾಣಿಕೆ ಇಲ್ದೇ ಇರೋ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಜಿ ಎಂ ಅಂತಂದ್ ಹೇಳ್ತೀವಿ ಅದನ್ನೇನಪ್ಪಾ ಅಂತಂದ್ ಹೇಳಿ ನಮ್ಗೆ ಆನ್ಸರ್ ಕರೆಕ್ಟ್ ಕೊಟ್ಟಿದ್ದಾನ ಜಿ ಎಂ ಅಂತಂದೇಳಿ ಸೊ ಈ ತರ ಕ್ವಶನ್ಸ್ ಗಳು ಬರ್ತಾವ ಇವುಗಳನ್ನು ಕೂಡ ಏನಂತಂದ್ ಹೇಳಿದ್ರೆ ನಾನು ವಿಡಿಯೋಸ್ ಅಲ್ಲಿ ಅಲ್ಫಾಬೆಟ್ ಸೀರೀಸ್ ಅಲ್ಲಿ ಏನಂತಂದ್ ಹೇಳಿದ್ರೆ ಕವರ್ ಆಗಿದಾವ ಸೊ ಆ ವಿಡಿಯೋಸ್ ಗಳನ್ನು ಕೂಡ ನಾನು ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸಿಂಪಲ್ ಐತೆ ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ 500 ಇದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದನೇ ಪದ ಏನಂತಂದ್ ಹೇಳಿದ್ರೆ ಎರಡನೇ ಪದಕ್ಕೆ ಏನಂತಂದ್ ಹೇಳಿದ್ರೆ ರಿಲೇಟ್ ಆಗೈತೆ ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ 303 ಏನಪ್ಪಾ ಅಂತಂದ್ ಹೇಳಿದ್ರೆ 4ನೇ ಪದಕ್ಕೆ ರಿಲೇಟ್ ಆಗಿರುತ್ತೆ ಸೊ ಈ ರೀತಿ ಕೇಳ್ತಾನ ಆಮೇಲೆ ನಮ್ಗೆ ಎಸ್ ಎಸ್ ಸಿ ಜಿ ಡಿ ಅಲ್ಲಿ ಇನ್ನೊಂದು ಕೇಳಿದ 1 2 ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 3 4 ಆಮೇಲೆ 5 6 ಈ ತರ ಕೇಳಿದ್ದ ಒಂದನೇದು ಎರಡನೇದಕ್ಕಾಯ್ದ್ರ ಮೂರನೇದು ನಾಲ್ಕನೇದಕ್ಕೂ ಐದನೇದು ಆರನೇ ಪದಗಳಿಗೆ ಆಗಿದ್ದು ಇಲ್ಲಿ ಏನಂತಂದ್ ಹೇಳಿದ್ರೆ 4 ಪದಗಳನ್ನ ಕೇಳಿದಾನ ಒಂದೊಂದ್ಸರಿ 6 ಪದಗಳನ್ನ ಕೇಳ್ಬಹುದಾ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ 12 ಅಂತಂದ್ ಬರುತ್ತೆ ಸೊ ಅವುಗಳನ್ನ ಏನಂತಂದ್ ಹೇಳಿದ್ರೆ ಇವೆರಡು ಹಿಂಗ್ ಲಾಜಿಕಲ್ ಇದಾವಲ್ಲ ಸೇಮ್ ಅದೇ ಲಾಜಿಕಲ್ ಇದಾವ ಇಲ್ಲಿ ಯಾವ ಲಾಜಿಕಲ್ ಬಂದೈತಿ ಅಂತಂದ್ ಹೇಳ್ಬಿಟ್ಟು ನನಗೊಂದು ಕಮೆಂಟ್ ಹಾಕ್ರಿ ಸೊ ಇದು ಈಸಿ ಐತ್ ಕ್ವಶನ್ ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕಂಪ್ಲೀಟ್ ದ ಸೀರೀಸ್ ಅಂತಂದೈತಿ ಎಸ್ ಎಸ್ ಸಿ ಜಿ ಡಿ ಒಳಗಡೆ ಸೇಮ್ ಕ್ವಶನ್ಸ್ ಗಳು ಬರ್ತಾವ ಸಿ ಜಿ ಅಲ್ಲೂ ಸೇಮ್ ಬರ್ತಾವ ನೋಡ್ರಿ ಇಲ್ಲಿ ಏನಾಗೈತಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ ಇಲ್ಲಿ ಜೆ ಐತಿ ಅದಾದ ನಂತರ ಇಲ್ಲಿ ಈ ತರ ಒಂದು ಸಿಂಬಲ್ ಐತಿ ಅದು ಯಾವ ಸಿಂಬಲ್ ಅಂತ ನಂಗೆ ಗೊತ್ತಿಲ್ಲ ನೆಕ್ಸ್ಟ್ ಸೆಕೆಂಡ್ ಹೋದ ತಕ್ಷಣ ಏನಾಗೈತೆ ಅಂತಂದ್ ಹೇಳಿದ್ರೆ ಇದು ಈ ಕಡೆ ಬಂದೈತಿ ಸೊ ಇಲ್ಲಿಗೆ ಬಂದೈತೆ ಅದಾದ ನಂತರ ಥರ್ಡ್ ಏನಾಗೈತಿ ಸೊ ಥರ್ಡ್ ಏನಂತಂದ್ ಹೇಳಿದ್ರೆ ಇಲ್ಲಿಗೆ ಬಂದ್ಬಿಟ್ಟೈತೆ ಥರ್ಡ್ ಇಲ್ಲಿಗೆ ಬಂದೈತೆ ಸೊ ಫೋರ್ತ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಇಲ್ಲಿಗೆ ಬಂದ್ಬಿಟ್ಟೈತೆ ಫಿಫ್ತ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿಗೆ ಬಂದ್ಬಿಟ್ಟೈತೆ ಅಂದ್ರೆ ಇಲ್ಲಿ ನೆಕ್ಸ್ಟ್ ಕೇಳಿದಾನಲ್ಲ ಸೊ ಅಂದ್ರೆ ನಮ್ಗೆ ಎಲ್ಲಿಗೆ ಬರುತ್ತಾ ಈ ಪ್ಲೇಸಿಗೆ ಬರುತ್ತಾ ಸೊ ಇಲ್ಲಿ ಮಿಡಲ್ ಐತಲ್ಲ ಮಿಡಲ್ ಆದ ನಂತರ ಮೂಲೆಗೆ ಬರುತ್ತೆ ಓಕೆ ಡನ್ ಒಂದ್ ಕಂಡು ಹಿಡಿದ್ವಿ ಅದಾದ ನಂತರ ಇನ್ನೊಂದು ಯಾವ್ದೈತಿ ಕಂಪ್ಲೀಟ್ ದ ಸೀರೀಸ್ ಕಂಪ್ಲೀಟ್ ಮಾಡ್ಬೇಕಲ್ಲ ಇವಾಗ ನೆಕ್ಸ್ಟ್ ಏನೈತೆ ಅಂತಂದ್ರೆ ಈ ರೀತಿ ಆಗೈತಲ್ಲ ಇದು ಇಲ್ಲಿ ಐತಿ ಓಕೆ ಕ್ಲಿಯರ್ ಸೆಕೆಂಡ್ ಇಲ್ಲಿಗೆ ಬಂದೈತೆ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಸೆಕೆಂಡ್ ಇಲ್ಲಿಗೆ ಬಂದೈತೆ ಸೊ ಅದಾದ ನಂತರ ನೆಕ್ಸ್ಟ್ ಥರ್ಡ್ ಇಮೇಜ್ ಬಂದಾಗ ಇಲ್ಲಿಗೆ ಬಂದೈತೆ ಥರ್ಡ್ ಅಂತಂದ್ ಹೇಳಿದ್ರೆ ಇಲ್ಲಿಗೆ ಬಂತು ಸೊ ಅದಾದ ನಂತರ ಫೋರ್ತ್ ಒನ್ ಇದ್ರೊಳಗೆ ಹಾಕ್ರ ನೋಡು ಅಂದ್ರೆ ಇಲ್ಲಿದ್ದೇನಪ್ಪಾ ಅಂತಂದ್ರೆ ಇಲ್ಲಿಗೆ ಬಂತು ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಫಿಫ್ತ್ ಒನ್ ಇಲ್ಲಿಗೆ ಬಂತು ಅಂದ್ರೆ ನೆಕ್ಸ್ಟ್ ಒನ್ ಎಲ್ಲಿಗೆ ಬರಬೇಕು ಈ ಪ್ಲೇಸ್ ಅಲ್ಲಿ ಬರಬೇಕು ಅಂದ್ರೆ ಈ ಪ್ಲೇಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ ಸೊ ಈ ರೀತಿಯಾಗಿರೋ ಆಪ್ಷನ್ ಅನ್ನ ನೋಡ್ಕೋಬೇಕು ನಾವು ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಜೆ ಆಮೇಲೆ ಇಲ್ಲಿ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರುವಂತದ್ದು ಸೊ ಅಲ್ಲಿ ಇದು ಆಪ್ಷನ್ ಯಾವ್ದೈತಪ್ಪ ಅಂತಂದ್ ಹೇಳಿದ್ರೆ ನೋಡ್ರಿ ಸೊ ಇಲ್ಲಿ ಆಪ್ಷನ್ ಏನಂತಂದ್ ಹೇಳಿದ್ರೆ ಆಪ್ಷನ್ ಡಿ ಬರುತ್ತೆ ಸೊ ಈ ರೀತಿ ಏನಂತಂದ್ ಹೇಳಿದ್ರೆ ನಾವು ಸೊಲ್ಯೂಷನ್ ನ ಕಂಡುಹಿಡಬೇಕು ಕಂಪ್ಲೀಟ್ ದ ಸೀರೀಸ್ ಅಂತಂದ್ ಹೇಳ್ಬಿಟ್ಟು ಇದ್ರ ಮೇಲೂ ಕೂಡ ಏನಂತಂದ್ ಹೇಳಿದ್ರೆ ನಾನು ಆಲ್ರೆಡಿ ಮಾಡಿರೋ ವಿಡಿಯೋಸ್ ಗಳಿದಾವ ಅವುಗಳು ನೋಡ್ಕೋ
ಇಲ್ಲಿ ನೋಡ್ರಿ ನಿಮ್ಗೆ ಯಾರಿಗಾದ್ರೂ ಬೋರ್ ಆಗ್ತಿತ್ತು ಏನ್ ಹೇಳತ್ತ ಬಿಡ ಅಂತಂದ್ ಹೇಳಿ ಈ ತರ ಅನ್ಕೊಂಡಿದ್ರಿ ಅಂತಂದ್ ಹೇಳಿದ್ರೆ ಸೊ ಇವತ್ತಿನದ್ರೊಳಗಡೆ ಏನಂತಂದ್ ಹೇಳಿದ್ರೆ 20 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೀನಿ. 20 ಕ್ವಶನ್ಸ್ ಗಳು ಏನಂತಂದ್ ಹೇಳಿದ್ರೆ ನಾನು ಆಲ್ರೆಡಿ ಕವರ್ ಮಾಡಿರೋ ಸಿಲೆಬಸ್ ಐತೆ. ಆಮೇಲೆ ನೆಕ್ಸ್ಟ್ ಮತ್ತಿದಾವ, ಈಗ ಜಸ್ಟ್ 20 ಅಷ್ಟ. 50ರಿಂದ 51ದಿಂದ ಏನಂತಂದ್ ಹೇಳಿದ್ರೆ 70 ಅಷ್ಟ ಬಿಡಿಸ್ತಾ ಇದೀನಿ. 20ಕ್ಕೆ 20 ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ 70ರಿಂದ ಮತ್ತೆ ಉಳ್ದು ಬಿಡಿಸ್ತೀನಿ, ಅಂದ್ರೆ 20 ಅಷ್ಟೇ ಒಂದ್ ಕ್ಲಾಸ್ ಅಲ್ಲಿ. ಸೊ ಎಲ್ಲಾನು ನೋಡ್ರಿ, ಪ್ರತಿಯೊಂದನ್ನು ಏನಂತಂದ್ ಹೇಳಿದ್ರೆ ಈಸಿಯಾಗಿ ನಿಮ್ಗೆ ಗೊತ್ತಾಗ್ತಾವ. ನೆಕ್ಸ್ಟ್ ಮಿರರ್ ಇಮೇಜ್ ಅಪ್ಪ. ಮಿರರ್ ಇಮೇಜ್ ಏನಂತಂದ್ ಹೇಳಿದ್ರೆ ನಾನು ನಿಮ್ಗೆ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ಟ್ರಿಕ್ ಮುಖಾಂತರ ಹೇಳ್ಕೊಟ್ಟಿದ್ದೀನಿ. 100% ಏನಂತಂದ್ರೆ 100 ಅಲ್ಲ 1000% ಏನಂತಂದ್ ಹೇಳಿದ್ರೆ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗತ್ತ ಆ ತರ ಹೇಳ್ಕೊಟ್ಟೆ. ಇಷ್ಟ ಐತೆ. ಏನಿದು ಇ ಜಿ ಜಿ ಎಫ್ ಆರ್ ಐ ಯು ಟಿ ಅಂತಂದ್ ಹೇಳ್ಬಿಟ್ಟು ಈ ತರ ಐತಿ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಈ ತರ ಒಂದ್ ಹಾಳೆ ಇರುತ್ತೆ. ಸೊ ಈ ಹಾಳೆ ಮೇಲೆ ಏನಂತಂದ್ ಹೇಳಿದ್ರೆ ಬರ್ಕೊಡ್ರಿ. ಸೊ ಈ ಕಡೆ ಏನಂತಂದ್ ಹೇಳಿದ್ರೆ ಅದನ್ನ ಮಿರರ್ ಇಟ್ಟಿದ್ದಾರೆ. ನಿಮ್ಗೆ ಏನ್ ಹೇಳಿದಾನೆ ಈ ತರ ಏನಂತಂದ್ ಹೇಳಿದ್ರೆ ಒಂದ್ಸರಿ ತಿದ್ರಿ ಅಂತಂದ್ ಹೇಳ. ಈ ಸರಿ ಒಂದ್ಸರಿ ಏನಂತಂದ್ ಹೇಳಿದ್ರೆ ಪೆನ್ ಮೇಲೆ ಹಾಳೆ ಇದ್ಕೊಂಡು ತಿದ್ಬೇಕು. ಆಮೇಲೆ ಇದನ್ನು ಕೂಡ ಏನಂತಂದ್ ಹೇಳಿದ್ರೆ ಗೆರೆಯನ್ನ ತಿದ್ಬೇಕು. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಹಿಂದ್ಗಡೆ ಏನಂತಂದ್ ಹೇಳಿದ್ರೆ ಅಕ್ಷರ ಮೂಡಿರ್ತಾವ. ಅವಾಗ ಏನಂತಂದ್ ಹೇಳಿದ್ರೆ ಇನ್ನು ಉಲ್ಟಾ ತಗೋಬೇಕು. ಉಲ್ಟಾ ತಗೊಂಡಾಗ ಇದು ಗೆರೆ ಏನಂತಂದ್ ಹೇಳಿದ್ರೆ ಈ ಕಡೆ ಬರುತ್ತೆ. ಸೊ ಅವಾಗ ಏನಂತಂದ್ ಹೇಳಿದ್ರೆ ಈಗ ತಿದ್ದಿದ್ ಈ ಕಡೆ ಬರ್ತಾವ ನೋಡ್ರಿ. ಆಮೇಲೆ ಅದ್ರ ಮೇಲೆ ತಿದ್ಕೊಳ್ರಿ. ಯಾವ ತರ ಬಂದು ಈ ತರ ಹಿಂಗೇನಂತಂದ್ ಹೇಳಿದ್ರೆ ತಿದ್ದಿದ ಅಕ್ಷರಗಳು ಬರ್ತಾವ. ಸೊ ಅದ್ರಲ್ಲಿ ಯಾವ್ದು ಬರುತ್ತೆ ನೋಡ್ರಿ ಅದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಮಿರರ್ ಇಮೇಜ್ ಆಗಿರುತ್ತ. ಸೊ ಇದ್ರಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ತೆ ಅಂತಂದ್ ಹೇಳಿ ನೋಡ್ರಿ. ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ತೆ ನನ್ಗೆ ಹೇಳಿ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಎಷ್ಟನೇದಕ್ಕ 55ನೇ ಕ್ವಶನ್. ಮಿರರ್ ಇಮೇಜ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವ ಮಾಡ್ಬೇಕು. ನಾನು ನಿಮ್ಗೆ ಈಸಿ ಟ್ರಿಕ್ ಹೇಳ್ಕೊಟ್ಟಿದ್ದೇನೆ. ಇದು ಗೊತ್ತಾಗ್ಲಿಲ್ಲ ಒನ್ ಟೈಮ್ ಅಂತಂದ್ ಹೇಳಿದ್ರೆ ನಾನು ವಿಡಿಯೋ ಹಾಕಿರ್ತೇನೆ, ಅದನ್ನ ನೋಡ್ಕೊಡಿ. ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ವಿಡಿಯೋಸ್ ಲಿಂಕ್ ಗಳನ್ನು ಕೂಡ ಹಾಕಿರ್ತೀನಿ, ಯಾವ್ಯಾವ್ದಕ್ಕೆ ಏನೇನ್ ಅಂತಂದ್ ಹೇಳ್ಬಿಟ್ಟು. ನಿಮ್ಗೆ ಇಂಗ್ಲೀಷ್ನಾಗ ಓದಕ್ ಬರ್ಲಿಲ್ಲ ಅಂದ್ರೆ ಕನ್ನಡದಾಗ ಮಿರರ್ ಅಂತಂದ್ ಹಿಂಗಿಂಗ್ ಬದಿರ್ತೀನಿ, ಆ ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಂದ್ರೆ ಆ ವಿಡಿಯೋ ಪ್ಲೇ ಆಗತ್ತೆ. ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ 56ನೇದ. ಕೋಡಿಂಗ್ ಲ್ಯಾಂಗ್ವೇಜ್ ದಾಗ ಬರ್ದಾನ ಕಾಂಬ್ಯಾಟ್ ಅಂತಂದ್ ಐತೆ. COMBAT ಕಾಂಬ್ಯಾಟ್ ಅಂತಂದ್ ಐತೆ. ಇದನ್ನ ಏನಂತ ಬರ್ದಾನ EROECW ಅಂತಂದ್ ಬರ್ದಾನ. ಸೊ ನಮ್ಗೆ ಇಲ್ಲೇನ್ ಮೊದ್ಲು ಸರಿ ABCD ಬರ್ಕೋಬೇಕ್ರಿ. ಸೊ ಎಲ್ರು ಏನಂತಂದ್ ಹೇಳಿದ್ರೆ ಮೊದ್ಲ ಬರ್ಕೊಂಡ್ ಇಟ್ಕೊಡ್ರಿ, ಇಲ್ಲಾಂದ್ರೆ ಲೇಟ್ ಆಗತ್ತ. JKLM, ಸೊ NOPQRSTUVWXYZ. ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ. ಫಸ್ಟ್ ಏನಂತಂದ್ರೆ ಈ ತರ ಬಂತು ಅಂತಂದ್ ಹೇಳಿದ್ರೆ ನಾವು ಚೆಕ್ ಮಾಡ್ಬೇಕಾಗಿರೋದು ಹೆಂಗ ಸರ್, ಈ ತರ ಡೈರೆಕ್ಟ್ ಆಗಿ ಚೆಕ್ ಮಾಡ್ಬೇಕು. ಇದು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಸರ್ ಹಿಂಗ್ ಕ್ರಾಸ್ ಆಗಿ ಚೆಕ್ ಮಾಡ್ಬೇಕು. ಇದು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಈ ತರ 6 ವರ್ಡ್ಸ್ ಗಳು ಬಂದಂದ್ರೆ 8 ವರ್ಡ್ಸ್ ಬರ್ಲಿ, ಹಾಫ್ ಆಫ್ ಅಂತಂದ್ ಹೇಳ್ಬಿಟ್ಟು ಅದನ್ನ ಡಿವೈಡ್ ಮಾಡ್ಕೋಬೇಕು. ಅವಾಗ ಈ ರೀತಿಯಾಗಿ ಚೆಕ್ ಮಾಡ್ಕೋಬೇಕು. ಎಸ್ ಇಲ್ಲಿ ನೋಡ್ರಿ ಯಾವ ತರ ಮೊದಲು ಡೈರೆಕ್ಟ್ ಆಗಿ ಚೆಕ್ ಮಾಡೋದು. ಸಿ ದಿಂದ ಸಿ ಇಲ್ಲೈತಿ, ಇಲ್ಲೈತಿ, ಒಂದ್ ಹೆಜ್ಜೆ 2 ಹೆಜ್ಜೆ ಹೋಗಿದಾನ, +2 ಆಯ್ತು. ಒಂದ್ ಲಾಜಿಕ್ ಬರ್ಬೇಕಷ್ಟೇ. ನೆಕ್ಸ್ಟ್ ಓ ಇದ್ದದ್ ಆರ್ ಬರ್ದಿದಾನ. ಓ ಎಲ್ಲೈತಿ ಇಲ್ಲಿಗೈತಿ, ಆರ್ ಇಲ್ಲಿಗೈತೆ, ಒಂದ್ ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ +3. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಚೆಕ್ ಮಾಡ್ರಿ. ಎಂ ಇದ್ದದ್ ಓ ಆಗೈತೆ, ಎಂ ಇದ್ದದ್ ಏನಂತಂದ್ ಹೇಳಿದ್ರೆ ಓ ಆಗೈತೆ. ಸೊ ಒಂದ್ ಹೆಜ್ಜೆ ಅದಾದ ನಂತರ 2 ಹೆಜ್ಜೆ +2 ಮಾಡಿದಾನ. ವೆರಿ ಗುಡ್. ಇನ್ನೊಂದು ಚೆಕ್ ಮಾಡ್ರಿ. ಬಿ ದಿಂದ ಬಿ ಇಲ್ಲೈತಿ, ಇಲ್ಲೈತಿ, 1 2 3 +3. ಇಲ್ಲಿ ನೋಡ್ರಿ ಒಂದು ಲಾಜಿಕ್ ಸಿಗ್ತಾ ನಮ್ಗೆ, +2 +3, ನೆಕ್ಸ್ಟ್ +2 +3, ಮುಂದಿನ ಹಂಗ ಮಾಡಿರ್ತಾನೆ. ಇಲ್ಲಿ +2 +3 ಅಂದ್ರೆ +2 +3 ಅಂತ ಏನಂತಂದ್ ಹೇಳಿದ್ರೆ ನಮ್ಗೆ ಲಾಜಿಕ್ ಸಿಕ್ತು. ನಾವು ಈಸಿಯಾಗಿ ಏನಂತಂದ್ ಹೇಳಿದ್ರೆ ಬರಿಬಹುದು. ಇವಾಗ ಡೇಂಜರ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಲಾಜಿಕ್ ದಾಗ ಬರೀ. ಫಸ್ಟ್ ಏನು +2, ನೆಕ್ಸ್ಟ್ ಏನು +3, ನೆಕ್ಸ್ಟ್ ಏನು +2, ನೆಕ್ಸ್ಟ್ ಏನು +3, +2 +3 ಏನ್ ಬರುತ್ತೆ ನೋಡ್ರಿ. ನನಗೇನಪ್ಪಾ ಅಂತಂದ್ ಹೇಳಿದ್ರೆ ಕಮೆಂಟ್ ಅನ್ನ ನೀವು ಹಾಕ್ಬೇಕು. ಈಸಿ ಅದಾವ. ಸೊ ಆರಾಮಾಗಿ ಏನಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಬೋದು. ಇನ್ನು ಯಾರು ಮಾಡಿಲ್ಲ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದೆ ನೋಡ್ರಿ, ಎಲ್ಲ ಕನ್ನಡದಾಗ ಬರ್ತಾವ ಕ್ವಶನ್ಸ್ಗಳು. ನನ್ನ ಹತ್ರ ಕನ್ನಡ ಕ್ವಶನ್ ಪೇಪರ್ ಇಲ್ಲ. ಅದಕ್ಕೆ ರೈಟ್ ಆಂಗಲ್ ಟ್ರಯಾಂಗಲ್ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿರೋ ಟ್ರಯಾಂಗಲ್ ಅನ್ನ ನಾವು ಹುಡುಕ್ಬೇಕು. ರೈಟ್ ಆಂಗಲ್. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಒಂದು ಆಂಗಲ್ ಏನಂತಂದ್ ಹೇಳಿದ್ರೆ 90 ಡಿಗ್ರಿ ಇರಬೇಕು. ಅಂತ ಟ್ರಯಾಂಗಲ್ಸ್ ಗಳನ್ನ ಎಷ್ಟು ರಚನೆ ಮಾಡ್ಬೋದು ಅಂತ ಕ್ವಶನ್ ಕೇಳಿದ್ರ. ಇಲ್ಲಿ ನೋಡ್ರಿ ಯಾವ್ದನ್ನ ರಚನೆ ಮಾಡ್ಬೋದು ಅಂತಂದ್ ಹೇಳಿ ನಾನು ಫಿಲ್ ಮಾಡ್ತೀನಿ. ಫಸ್ಟ್ ಏನಂತಂದ್ ಹೇಳಿದ್ರೆ ಇದನ್ನಷ್ಟು ರಚನೆ ಮಾಡ್ಬೋದಾ, ಇಷ್ಟ ನೋಡ್ರಿ. ಒಂದು ಟ್ರಯಾಂಗಲ್ ಆಗತ್ತೆ ಈ ತರ, ಇದು 90 ಡಿಗ್ರಿ ಆಗತ್ತೆ ಇದು ಒಂದು. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದು ರಚನೆ ಮಾಡ್ಬೋದು, ನೆಕ್ಸ್ಟ್ ಯಾವ್ದು ನೋಡ್ರಿ ನಮ್ಗೆ ಈಸಿಯಾಗಿ ಗೊತ್ತಾಗ್ಬೇಕು. ಸರ್ ಇದ್ರಿ ಇಷ್ಟ ನೋಡ್ರಿ, ಇಷ್ಟನ್ನ ಮಾಡ್ಬೋದಾ, ಮತ್ತೊಂದು. ಅದಾದ ನಂತರ ಮತ್ತೆ ಯಾವ ಬರ್ತಾವ ನೋಡ್ರಿ, ಮತ್ತೆ ಯಾವ ಬರ್ತಾವ. ನೆಕ್ಸ್ಟ್ ಇದನ್ನ ರಚನೆ ಮಾಡ್ಬೋದಾ, ಕೆಳಗಡೆ ಐತೆ ಬಟ್ ಅದ್ರ 90 ಡಿಗ್ರಿ ಬರುತ್ತಲ್ಲ. ಸೊ ಈ ರೀತಿಯಾಗಿ 90 ಡಿಗ್ರಿ ಅದಾಯ್ತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೆ ಯಾವ್ದು ಮಾಡ್ಬೋದು. ಸರ್ ಇದ್ ನೋಡ್ರಿ, ಇದಷ್ಟ ಇಲ್ಲಿದ್ ನೋಡ್ರಿ, ಇದನ್ನಷ್ಟ ಮಾಡ್ಬೋದಾ. ಸೊ ಈ ರೀತಿಯಾಗಿ ಐತಿ. ಅದಾದ ನಂತರ ಇಲ್ಲೊಂದು ಬರುತ್ತೆ ನೋಡ್ರಿ,
ಈ ಪ್ಲೇಸ್. ಸೊ ಇದೊಂದು ಮಾಡ್ಬೋದಾ? ಸೊ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ 90 ಡಿಗ್ರಿ ಬರ್ತಾವೆ. ಎಷ್ಟಾದವು? 1 2 3 4 5 ರೈಟ್ ಆಂಗಲ್ ಟ್ರಯಾಂಗಲ್ಸ್ ಗಳನ್ನ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಮಾಡ್ಬೋದು. ನಮ್ದು ಆನ್ಸರ್ 5 ಐತೆ. ಸೊ ಈ ರೀತಿಯಾಗಿರೋ ಕ್ವಶನ್ಸ್ ಗಳನ್ನ ಕೇಳ್ತಾನ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಸೀಟಿಂಗ್ ಅರೇಂಜ್ಮೆಂಟ್ ಕೇಳ್ತಾನೆ. ಇಲ್ಲಿ ಏನ್ ಕೊಟ್ಟಿದಾನ? ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ. ಒಂದು ಲೈನ್ ಐತೆ, ಅದಾದ ನಂತರ ಕೆಳಗಡೆ ಒಂದು ಲೈನ್ ಐತೆ, ಪ್ಯಾರಲಲ್ ಲೈನ್ ದಾಗ ಕೂತಿದಾರ. ಸೊ ಫಸ್ಟ್ ಲೈನ್ ಒಳಗಡೆ, ಫಸ್ಟ್ ಒಳಗಡೆ ABCD ಕೂತ್ಕೊಂಡಿದಾರ. ಇಲ್ಲಿ ಏನಂತಂದ ಹೇಳಿದ್ರೆ ABCD ಕೂತ್ಕೊಂಡಿದಾರೆ. ಸೊ ಅವ್ರು ಎಲ್ಲಿ ಕೂತ್ಕೊಂಡಿದಾರೆ ನೋಡ್ರಿ, ಸೇಮ್ ಆರ್ಡರ್ ಅಂತ ಏನ್ ಬೇಕಾಗಿಲ್ಲ, ಸೌತ್ ಸೈಡ್ ಅಂತಂದ ಹೇಳಿದ್ರೆ ಕೆಳಗಡೆ ABCD ಸೌತ್ ಸೈಡ್ ಇದು. ಸೊ ಅದಾದ ನಂತರ ನೆಕ್ಸ್ಟ್ MNOP. ಸೊ ಇವ್ರೇನಪ್ಪಾ ಅಂತಂದ ಹೇಳಿದ್ರೆ ನಾರ್ತ್ ಸೈಡ್ ಕೂತ್ಕೊಂಡಿದ್ದಾರೆ. MNOP ಅಂತಂದ ಹೇಳಿ ಕೊಟ್ಟಿದ್ದಾರೆ, ಜಸ್ಟ್ ಅರ್ಥ ಮಾಡ್ಕೊಡ್ರಿ. ನೆಕ್ಸ್ಟ್ ಏನ್ ಕೇಳಿದಾನ ನೋಡ್ರಿ, ಒಂದು C and M are sitting diagonally ಅಂತಂದ ಹೇಳ್ಬಿಟ್ಟು. ಡೈಗೋನಲಿ ಅಂತಂದ ಹೇಳಿದ್ರೆ ಈ ತರ ಡೈಗೋನಲ್ ಆಗಿ. ಇಲ್ಲಿ ಏನಂತಂದ ಹೇಳಿದ್ರೆ C ಕೂತ್ಕೊಂಡಿದ್ದ ಅಂತಂದ ಹೇಳಿದ್ರೆ ಇಲ್ಲಿ M ಕೂತ್ಕೊಂಡಿರ್ತಾನ. ಡೈಗೋನಲ್ ಏನಂತಂದ ಹೇಳಿದ್ರೆ ಕೂತ್ಕೊಂಡಿದಾರ. ಓಕೆ ಡನ್. ಫಸ್ಟ್ ಒನ್ ಐತೆ. ಸೊ ಅದಾದ ನಂತರ D is third to the ಲೆಫ್ಟ್ ಆಫ್ C ಅಂತಂದೈತಿ. D ಇದ್ದವನಂತಂದ ಹೇಳಿದ್ರೆ C ಇದು ಎಡಗಡೆಗೆ 3ನೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಟೋಟಲ್ ಇಲ್ಲಿ 4 ಜನನ, ಇದು 1 ಇದು 2 3 4 ಜನ ಇವರು. C ಇದು ಎಡಗಡೆಗೆ 3ನೇ ಸ್ಥಾನದಲ್ಲಿ, ಇದು 1ನೇ ಸ್ಥಾನ 2ನೇ ಸ್ಥಾನ 3ನೇ ಸ್ಥಾನದಲ್ಲಿ ಏನಂತಂದ ಹೇಳಿದ್ರೆ D ಕೂತ್ಕೊಂಡಿದ್ದಾನೆ ಅಂತ ಕೊಟ್ಟಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, P is sitting second from the left of N ಅಂತಂದೈತೆ. ಸೊ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಮೇಲ್ಗಡೆನೂ ಕೂಡ ಏನಂತಂದ ಹೇಳಿದ್ರೆ 4 ಜನ. ಇಲ್ಲಿ ಸೆಕೆಂಡ್ ಟು ದ ಲೆಫ್ಟ್ ಆಫ್ N ಅಂತಂದ ಹೇಳಿದ್ರೆ ಇಲ್ಲಿ N ಅಂತ ತಗೊಳ್ರಿ. ಇಲ್ಲಿ 2 ಸ್ಥಾನ ಆದ ನಂತರ ಎಡಗಡೆಗೆ 1ನೇ ಸ್ಥಾನ 2ನೇ ಸ್ಥಾನ ಬರಂಗಿಲ್ಲ, ಅಂದ್ರೆ N ನಾವು ಇಲ್ಲೇ ಬರ್ಕೋಬೇಕು. ಅವಾಗ ಏನಂತಂದ ಹೇಳಿದ್ರೆ 1ನೇ ಸ್ಥಾನ 2ನೇ ಸ್ಥಾನ ಆದ ನಂತರ P ಕೂತ್ಕೊಂಡಿದ್ದಾನ ಅಂತಂದ ಹೇಳಿ ಈ ರೀತಿಯಾಗಿ ನಮ್ಗೆ ಆನ್ಸರ್ ಬರುತ್ತೆ. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ, ಮತ್ತೇನ್ ಕ್ವಶನ್ ಐತೆ? ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನ್ ಉಳಿತು? ಇಲ್ಲಿ ಒಬ್ರ ಉಳಿದ್ರು. ಇಲ್ಲಿ ಯಾರು ಬರ್ತಾರಪ್ಪ ಅಂತಂದ ಹೇಳಿದ್ರೆ O ಅಂತಂದ್ ಬರ್ತಾನ. ಈ ತರ ಬರ್ಕೊಂಡ ನಂತರ O ಅಂತಂದ್ ಬರ್ತಾನ. ಇಲ್ಲಿ ಯಾರು ನೋಡ್ರಿ, ಸೊ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ P ಸೈಡ್ ಇಲ್ಲಿ ಏನಂತಂದ ಹೇಳಿದ್ರೆ B ಬರಂಗಿಲ್ಲ ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ನಾಟ್ ಇನ್ ಫ್ರಂಟ್ ಆಫ್ B ಅಂತಂದ್ ಕೊಟ್ಟಿದ್ದಾರೆ. ನೆಕ್ಸ್ಟ್ P ಇದೇನಂತಂದ ಹೇಳಿದ್ರೆ ಅಪೋಸಿಟ್ ಸೈಡ್ B ಬರಂಗಿಲ್ಲ ಅಂತ ಕೊಟ್ಟಿದ್ದಾನೆ. ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿಗೆ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ? ಕನ್ನಡದಾಗಿರ್ತಾವ, ಟೆನ್ಷನ್ ತಗೋಬೇಡ, ಕ್ವಶನ್ಸ್ ಹೆಂಗಿರ್ತಾವ ಅಂತ ಹೇಳಕ್ ಅಷ್ಟ. ನೆಕ್ಸ್ಟ್ ಸಿಚುವೇಶನ್ ಚೇಂಜ್ ಆಗತ್ತೆ. ಸಿ ಮತ್ತು ಎ ಇವರಿಬ್ರು ಚೇಂಜ್ ಆಗಿ ಇಲ್ಲಿ C ಬರ್ತಾನ, ಇಲ್ಲಿ A ಬರ್ತಾನ. ಸೇಮ್ ಅದೇ ತರ ON ಚೇಂಜ್ ಆಗ್ತಾರ. ಇಲ್ಲಿ O ಇದ್ದಲ್ಲಿ ಏನಂತಂದ ಹೇಳಿದ್ರೆ N ಬರ್ತಾನ, ಇಲ್ಲಿ O ಬರ್ತಾನ. ಹಂಗಾದ್ರ ಹೂ ಸೀಟ್ಸ್ ಇನ್ ಫ್ರಂಟ್ ಆಫ್ B ಅಂತ B ಇದು ಇನ್ ಫ್ರಂಟ್ ಯಾರು ಕೂತ್ಕೊಂತಾರಪ್ಪ ಅಂತಂದ ಹೇಳಿದ್ರೆ N ಕೂತ್ಕೊಂತಾನ ಅಂತಂದ ಹೇಳಿ ನಮ್ಗ ಆನ್ಸರ್ ಬರುತ್ತೆ. ಸೊ ಈ ರೀತಿಯಾಗಿ ಕ್ವಶನ್ಸ್ ಗಳು ಬರ್ತಾವ. ನೆಕ್ಸ್ಟ್ ನೋಡ್ರಿ, ಆಪಲ್ ಏನಪ್ಪಾ ಅಂತಂದ ಹೇಳಿದ್ರೆ ವಾಟರ್ ಇಮೇಜ್ ಕಂಡಿಡ್ಬೇಕು, ಶೇಪ್ ಕಂಡಿಡ್ಬೇಕು. ವಾಟರ್ ಇಮೇಜ್ ಅಂತ ಮಿರರ್ ಇಮೇಜ್ ತರಾನೇ ಸೇಮ್. ಇಲ್ಲಿ ನೋಡ್ರಿ ಆಪಲ್. ಸೊ ಇದಕ್ಕೂ ಕೂಡ ಸೇಮ್ ಟ್ರಿಕ್. ಆಪಲ್ ಅಂತಂದೈತಿ. ಮಿರರ್ ವಾಟರ್ ಇಮೇಜ್ ಅಂತಂದ ಹೇಳಿದ್ರೆ ಕೆಳಗಡೆ ಏನಂತಂದ ಹೇಳಿದ್ರೆ ಈ ತರ ವಾಟರ್ ಇರುತ್ತೆ. ಅದು ಹೆಂಗ್ ಕಾಣಿಸುತ್ತೆ? ಸಿಂಪಲ್. ಇದನ್ನು ಕೂಡ ಏನಂತಂದ ಹೇಳಿದ್ರೆ ಜೋರಾಗಿ ತಿದ್ಕೋಬೇಕು. ನೀವು ತಿದ್ಕೊಂಡ ನಂತರ ಉಲ್ಟಾ ನೋಡ್ಕೋಬೇಕು ಅಷ್ಟೇ. ತಿದ್ಕೊಂಡ ನಂತರ ಉಲ್ಟಾ ನೋಡ್ಕೋಬೇಕು. ಅವಾಗ ಏನಂತಂದ್ರೆ ಈ ರೀತಿಯಾಗಿ ಬರುತ್ತೆ ನೋಡ್ರ. ಸೊ ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ನಿಮಗ್ ಬರುತ್ತೆ, ಈ ರೀತಿಯಾಗಿ ಬರುತ್ತೆ ಈ ತರ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತೆ ವಾಟರ್ ಇಮೇಜ್ ಅಂತಂದ ಹೇಳ್ತೀವಿ. ವಾಟರ್ ಇಮೇಜ್. ಸೇಮ್ ಅದೇ ತರ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಸ್ಟೋರಿಯನ್ನ ಕೊಟ್ಟಿದ್ದಾನ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಸ್ಟೋರಿಯನ್ನ ಕೊಟ್ಟಿರ್ತಾನ, ನಮಗ್ ಕನ್ನಡದಾಗ ಕೊಟ್ಟಿರ್ತಾನ. ಅದ್ರೊಳಗ 4 ಸ್ಟೇಟ್ಮೆಂಟ್ ಕೊಟ್ಟಿರ್ತಾನ, A B C ಮತ್ತು D ಅಂತಂದ ಹೇಳಿ. ಅದರಲ್ಲಿ ಯಾವ್ದು ಕರೆಕ್ಟ್ ಐತಿ ಮೇಲ್ಗಡೆ ನಾವು ಓದಿ ಯಾವ್ದು ಕರೆಕ್ಟ್ ಐತಿ ಅಂತಂದ ಹೇಳ್ಬೇಕು. ಸೊ ಇವಾಗ ನಮಗ್ ಬೇಡ, ಯಾಕಂದ್ರೆ ಇಂಗ್ಲಿಷ್ನಾಗ ನಮ್ಗೆ ಕೇಳಂಗಿಲ್ಲ, ಕನ್ನಡದಾಗ ಕೇಳ್ತಾನ. ಸೊ ಅದಕ್ಕೋಸ್ಕರ ಇಲ್ಲಿ D ಅಂತಂದೈತೆ. ಆ ತರ ಕ್ವಶನ್ಸ್ ಗಳು ನಮ್ಗ ಬರ್ತಾವ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ಯೂಸ್ ಮಾಡ್ಕೊಂಡು ಇದನ್ನ ಸ್ಕ್ವೇರ್ ಗಳನ್ನಾಗಿ ಕಂಡಿಡಬೇಕು. ಸೊ ಇವನ್ ಯಾವ್ದಾದ್ರು ಯೂಸ್ ಮಾಡ್ಕೊಡ್ರಿ. 1 2 3 4 5. ಸೊ ಟೋಟಲ್ ಆಗಿ 5 ಅದಲ್ಲ, 5ರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಕೊಂಡು ಯಾವ್ದು ಸ್ಕ್ವೇರ್ ಬರುತ್ತೆ ಕರೆಕ್ಟ್ ಆಗಿ, ಪರ್ಫೆಕ್ಟ್ ಸ್ಕ್ವೇರ್ ಈ ರೀತಿಯಾಗಿ ಯಾವ್ದು ಬರುತ್ತೆ ಅಂತ ಕೇಳಿದ. ಸೊ ಅವ್ರು ಏನಂತಂದ ಹೇಳಿದ್ರೆ ಫಸ್ಟ್ ಇದನ್ನ ಯೂಸ್ ಮಾಡ್ರಿ. ಸೊ ಇದನ್ನ ಯೂಸ್ ಮಾಡಿದಾಗ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಬರುತ್ತ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇನ್ನೊಂದು ಇದನ್ನ ಯೂಸ್ ಮಾಡೋಣ. ಸೊ ಯಾವ್ದು ನೋಡ್ರಿ, 5ನೇದು ಯೂಸ್ ಮಾಡೋಣ. 1ನೇದು 5ನೇದು. ಸೊ ಅವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿ ಏನಂತಂದ ಹೇಳಿದ್ರೆ ಇದು ಫಿಲ್ ಆಗುತ್ತೆ ಹಿಂಗ. ನೆಕ್ಸ್ಟ್ ಇನ್ನೊಂದು ಯಾವ್ದು ಬೇಕು? ರೌಂಡ್ ಬೇಕು. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ರೌಂಡ್ ಬಂದು ಸೇರಿಸ್ಬೇಕು. ಅವಾಗ ಏನಂತಂದ ಹೇಳಿದ್ರೆ ಪ್ರಾಪರ್ ಆಗಿ ಒಂದು ಸ್ಕ್ವೇರ್ ಆಗುತ್ತೆ. ಅಂದ್ರೆ 1 4 5 1ನೇ ಆಕೃತಿ, 4ನೇ ಆಕೃತಿ, 5ನೇ ಆಕೃತಿಗಳನ್ನ ಯೂಸ್ ಮಾಡ್ಕೊಂಡು ಏನಂತಂದ ಹೇಳಿದ್ರೆ ನಾವು ಸ್ಕ್ವೇರ್ ಅನ್ನ ಮುಗಿಸ್ಬೋದು ಅಂತಂದ ಹೇಳಿ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ 62ನೇದು ಏನಪ್ಪಾ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಪಿಕ್ಚರ್, ಕರೆಕ್ಟ್ ಆಗಿರೋ ಪಿಕ್ಚರ್ ನಾವ್ ಏನಂತಂದ ಹೇಳಿದ್ರೆ ಮಾಡ್ಕೋಬೇಕು. ಇಲ್ಲೇ ಮಾಡ್ತೀನಿ ನೋಡ್ರಿ ನಾನು.
ಸೊ ಇದು ಈ ತರ ಕಂಪ್ಲೀಟ್ ಆಗತ್ತಾ, ಇದು ಇಲ್ಲಿ ಕಂಪ್ಲೀಟ್ ಆಗತ್ತಾ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಈ ತರ ಸ್ಕ್ವೇರ್ ಬರುತ್ತೆ, ನೆಕ್ಸ್ಟ್ ಇದು ಸ್ಕ್ವೇರ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇದೇನಪ್ಪಾ ಅಂತಂದ್ರೆ ಇದು ಇಲ್ಲಿ ಬರುತ್ತೆ, ಇದೇನಪ್ಪಾ ಅಂತಂದ್ರೆ ಇದು ಇಲ್ಲಿಗೆ ಬರುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿಂದ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಇಂಥ ಆಪ್ಷನ್ ಏನಂತಂದ ಹೇಳಿದ್ರೆ ಯಾವ್ದ್ರಲ್ಲಿ ಬರುತ್ತೆ ಅಂತ ನೋಡ್ಬೇಕು, ಅದೇನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿರೋ ಆಪ್ಷನ್ ಆಗುತ್ತೆ. ಆಪ್ಷನ್ಸ್ಗಳನ್ನೆಲ್ಲ ನೋಡ್ಕೊತ್ಕೊಂಡೋದ್ ಬೇಡ, ಭಾಳ ಲೇಟ್ ಆಗುತ್ತೆ. ಸೊ ಜಸ್ಟ್ ಏನಂತಂದ್ರೆ ಆ ರೀತಿಯಾಗಿ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ಬರ್ಡ್ ಇದ್ದು ವಿಂಗ್ ಏನಪ್ಪಾ ಅಂತಂದ ಹೇಳಿದ್ರೆ ರಿಲೇಟ್ ಆಗೈತೆ. ಒಂದನೇ ಪದ ಎರಡನೇದಕ್ಕಾದ್ರ ಸೇಮ್ ಅದೇ ತರ. ಮೂರನೇ ಪದ ಟ್ರೀ ಅನ್ನೋದು ಯಾವ್ದಕ್ ಆಗೈತೆ ಅಂತ ಕ್ವಶನ್ ಕೇಳಿದ್ರ, ಪೇಪರು, ಬನಿಯಾನ್ ಅಂತಂದ ಹೇಳಿದ್ರೆ ಆಲದ ಮರ, ಟೀಕ್ ಅನ್ನೋದು ಒಂದು ವುಡ್ ಆಗತ್ತ, ಅದು ಕೂಡ ಒಂದು ಮರ. ಲೀಫ್ ಅಂತಂದ ಹೇಳಿದ್ರೆ ಎಲೆ ಅಂತಂದ ಹೇಳ್ತೀವಿ. ಲೀಫ್ ಅಂತಂದ ಹೇಳಿದ್ರೆ ಎಲೆ. ಈಗ ಹೆಂಗ್ ಪಕ್ಷಿಗೆ ಬರ್ಡ್ ಅಂತಂದ ಹೇಳಿದ್ರೆ ಪಕ್ಷಿ, ವಿಂಗ್ ಅಂತಂದ ಹೇಳಿದ್ರೆ ಅದ್ರ ರೆಕ್ಕೆಗಳು. ಪಕ್ಷಿಗೆ ಹೆಂಗ್ ರೆಕ್ಕೆಗಳು, ಟ್ರೀ ಅಂತಂದ ಹೇಳಿದ್ರೆ ಮರ, ಮರಕ್ಕೆ ಎಲ್ಲ ಅಂತಂದ ಹೇಳಿದ್ರೆ ಎಲೆಗಳು ಅಂತಂದ ಹೇಳ್ತೀವಿ, ಅದನ್ನ ಲೀಫ್ ಅಂತಂದ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೋಡ್ರಿ 64ನೇ ಕ್ವಶನ್ 3, 4, 6, 10, 18 ಐತಿ. ನೆಕ್ಸ್ಟ್ ಯಾವ ಸಿರೀಸ್ ಬರುತ್ತೆ ಅಂತ ಕ್ವಶನ್ ಅನ್ನ ಕೇಳಿದಾನ. ಎಸ್, ಯಾವ್ದು ಬರ್ಬೋದ್ರಿ ಇಲ್ಲಿ? ಇಲ್ಲಿ ನೋಡಿ ಡಿಫ್ರೆನ್ಸ್ ಎಷ್ಟೈತೆ, +1 ಮಾಡಿದಾನ. ಇಲ್ಲಿ ಎಷ್ಟೈತೆ, +2 ಐತೆ. ಇಲ್ಲಿ ಎಷ್ಟೈತೆ, +4 ಐತಿ. ಆಮೇಲೆ ಇಲ್ಲಿ ಎಷ್ಟೈತಿ, +8 ಐತಿ. 1, 2, 4, 8. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ +16 ಬರುತ್ತೆ. 1 2 2, 2 2 4, 4 2 8, 8 2 16. ಸೊ ಮಾಡಿದ್ವಿ ಅಂತಂದ ಹೇಳಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತಾ, 34 ಅಂತಂದ ಹೇಳಿ ಬರುತ್ತೆ. 34. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ 65ನೇ ಕ್ವಶನ್. ಸೊ ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. ಇದನ್ನ ನಾವು ಯಾವ ತರ ಬರ್ಕೊಂತೀವಿ, ಎರಡು ಸ್ಟೇಟ್ಮೆಂಟ್ಗಳಿದಾವೆ. ಎರಡು ಸ್ಟೇಟ್ಮೆಂಟ್ ಇದಾವೆ. ಫಸ್ಟ್ ಒಂದು ಏನಂತಂದ ಹೇಳಿದ್ರೆ ಸಿ ಲೆಸ್ ದಾನ್ ಆರ್ ಈಕ್ವಲ್ ಟು ಎ. ಇದನ್ನ ನಾನು ಮಾಡಿಲ್ಲ, ಇದನ್ನ ನಾನು ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಈಸ್ ಈಕ್ವಲ್ ಟು ಈ ತರ ಐ ಅಂತಂದೈತೆ. ಐ ಅದು ಸಿ ಅಂತಂದ ಹೇಳಿದ್ರೆ ಒಂದು ಗೆರೆಯನ್ನ ಹೊಡ್ಕೊಡು. ಇದೇನಪ್ಪಾ ಅಂತಂದ ಹೇಳಿದ್ರೆ ಇದು ಸಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಅಂತಂದೈತಿ. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ. ಇದೇನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಸ್ವಲ್ಪ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ. ಸೊ ಇದು ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಎ. ಸಿ ಏನಂತಂದ ಹೇಳಿದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತಂದೈತೆ. ನನಗೆ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಗೊತ್ತಿಲ್ಲ. ಸೊ ನಾನು ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಒಂದು ಹಾಕೊಂತೀನಿ. ಕಡಿಮೆನೂ ಐತೆ, ಅದಾದ ನಂತರ ಈಕ್ವಲ್ ಐತೆ ಅಂತ ಕೊಡ ಡಾಟ್ ಡಾಟ್ ಲೈನ್. ಇದು ಸಿ. ಅದಾದ ನಂತರ ಎ ಈಸ್ ಲೆಸ್ ದೆನ್ ಎಲ್ ಅಂತಂದೈತೆ. ಅಂದ್ರ ಇಲ್ಲಿದ ಆಕೃತಿ ಏನಾಗತ್ತೆ ಅಂತಂದ ಹೇಳಿದ್ರೆ ಎಲ್ ದೊಡ್ಡದಾಗತ್ತೆ ಎಗಿಂತನೂ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಎಲ್ ಆಯ್ತು. ನೆಕ್ಸ್ಟ್ ಎಲ್ ಈಸ್ ಈಕ್ವಲ್ ಟು ಐ. ಸೊ ಐದು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಹೈಟ್ ಈ ತರ ಆಗುತ್ತೆ. ಈ ತರ ಏನಂತಂದ ಹೇಳಿದ್ರೆ ನಾವು ಇದನ್ನ ಬರ್ಕೊಂಡ್ವಿ. ಇದು ಫಸ್ಟ್ ಆಯ್ತು. ಸೆಕೆಂಡ್ ಒನ್ ಏನೈತಿ ನೋಡ್ರಿ, ಸೆಕೆಂಡ್ ಒನ್ ಐತಿ ಇಲ್ಲಿ ಬರೀತೀನಿ. ಸೊ ಐ ಗ್ರೇಟರ್ ದೆನ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಿ ಈಕ್ವಲ್ ಟು ಎಸ್. ಸೊ ಇವುಗಳನ್ನ ಹೆಂಗ್ ಬರ್ಕೊಂತೀವಿ ನಾವು? ಸೇಮ್ ಅದೇ ತರ ಬರ್ಕೋಬೇಕು. ಇಲ್ಲಿ ನೋಡ್ರಿ ಐ ಅಂತಂದೈತಿ, ಇಲ್ಲಿ ಆಲ್ರೆಡಿ ಐ ಅಂತಂದೈತೆ. ಇದು ಸೆಕೆಂಡ್ ಡಯಾಗ್ರಾಮ್ ಹಿಂಗ ಬರ್ಕೋತೀನಿ. ಐ ಇಲ್ಲಿ ಐತಿ ಸೆಕೆಂಡ್ ಡಯಾಗ್ರಾಮ್. ಈಸ್ ಗ್ರೇಟರ್ ದೆನ್ ಎನ್. ಏನಪ್ಪಾ ಅಂತಂದ ಹೇಳಿದ್ರೆ ಐ ಆಲ್ರೆಡಿ ಗ್ರೇಟರ್ ದೆನ್ ಐತೆ. ಸೊ ಎನ್ ಬರುತ್ತ. ಇದು ಐ. ಐ ಈಸ್ ಗ್ರೇಟರ್ ದೆನ್ ಎನ್. ಐ ಏನಂತಂದ ಹೇಳಿದ್ರೆ ಎನ್ ಗಿಂತ ದೊಡ್ಡದೈತಿ. ನೆಕ್ಸ್ಟ್ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಿ ಅಂತಂದೈತೆ. ಸೊ ಅಂತಂದ ಹೇಳಿದ್ರೆ ಈ ತರ ಬರುತ್ತೆ. ಎನ್ ಏನು ಈಕ್ವಲ್ ಇರ್ಬೋದು, ಆಮೇಲೆ ಗ್ರೇಟರ್ ಇರ್ಬೋದು ಅಂತಂದೇಳಿ. ಇದು ಜಿ ಆಗುತ್ತೆ. ನೆಕ್ಸ್ಟ್ ಜಿ ಈಸ್ ಈಕ್ವಲ್ ಟು ಎಸ್ ಅಂತಂದ ಹೇಳಿದ್ರೆ ಇವ್ರ ಎರಡದ್ರ ಹೈಟ್ ಸೇಮ್ ಆಗುತ್ತೆ. ಅವಾಗ ನಮ್ಗೆ ಏನ್ ಕೊಟ್ಟಿದಾನ ಫಸ್ಟ್ ಕನ್ಕ್ಲೂಷನ್ ನೋಡ್ರಿ, ಸಿ ಈಸ್ ಲೆಸ್ ದೆನ್ ಎಲ್ ಅಂತಂದೈತೆ. ಇದು ಸಿ ಆಯ್ತಂತಂದ ಹೇಳಿದ್ರೆ ಎಲ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ತರ ಬರುತ್ತೆ. ಸಿ ಈಸ್ ಲೆಸ್ ದೆನ್ ಎಲ್ ಆ ತರ ಬಂದೈತೆ. ಇಲ್ಲಿ ಸಿ ಇಲ್ಲಿ ಐತಿ, ಎಲ್ ಐತಿ. ಸರ್ ಬಂದೈತ್ರಿ ಅಂದ್ರೆ ಒಂದೇದು ಕರೆಕ್ಟ್. ನೆಕ್ಸ್ಟ್ ನೋಡ್ರಿ ಎಲ್ ಈಸ್ ಗ್ರೇಟರ್ ದೆನ್ ಜಿ. ಹೆಂಗ್ ಬರ್ಕೊಂತೀರಿ, ಎಲ್ ಇದು, ಜಿ ಏನಂತಂದ ಹೇಳಿದ್ರೆ ಇದು. ಎಲ್ಲು ಜಿಗಿಂತ ದೊಡ್ಡದು. ಎಲ್ ಇಲ್ಲಿ ಐತಿ, ಜಿ ಇಲ್ಲಿ ಐತಿ, ಸಣ್ಣದಾಗತ್ತ. ಎಲ್ ಈಸ್ ಗ್ರೇಟರ್ ದೆನ್ ಜಿ ಅಂತಂದ ಹೇಳ್ತೀವಿ. ಕ್ಲಿಯರ್? ಸೊ ಎರಡನೇದು ಸರಿ ಐತಿ. ಆಮೇಲೆ ಎ ಈಸ್ ಗ್ರೇಟರ್ ದೆನ್ ಎನ್ ಅಂತಂದೇಳಿ. ಎ ಇಲ್ಲಿ ಐತಿ, ಎನ್ ಇಲ್ಲಿ ಐತಿ. ಸರ್ ಎ ಈಸ್ ಗ್ರೇಟರ್ ದೆನ್ ಎನ್ ಐತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಯಾಕಂತಂದ ಹೇಳಿದ್ರೆ ಇದು ಕ್ಲಿಯರ್ ಆಗಿ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಏನಂತಂದ ಹೇಳಿದ್ರೆ ಇದು ಗೊತ್ತಾಗಂಗಿಲ್ಲ. ಸೊ ಅದಕ್ಕೋಸ್ಕರ 1 ಮತ್ತು 2 ಮಾತ್ರ ಏನಂತಂದ ಹೇಳಿದ್ರೆ ಕರೆಕ್ಟ್ ಇದಾವು, ಟ್ರೂ ಇದಾವು ಅಂತಂದೇಳಿ ನಾವು ಹೇಳ್ತೀವಿ. ಸೊ ಈ ತರ ಕ್ವಶನ್ಸ್ಗಳು ನಾನು ಆಮೇಲೆ ಮಾಡಿ ಹಾಕ್ತೀನಿ ನಿಮಗೆ. ನೆಕ್ಸ್ಟ್ ನೋಡ್ರಿ 41, 56, 86, 131, 191. ಅದಾದ ನಂತರ ನೆಕ್ಸ್ಟ್ ಯಾವ ಪದ ಬರುತ್ತಂತ, ಯಾವ ಸಂಖ್ಯೆ ಬರುತ್ತಂತ ಕ್ವಶನ್ ಕೇಳಿದಾರೆ. ಸೊ ಇಲ್ಲಿ ನೋಡ್ರಿ ಡಿಫ್ರೆನ್ಸ್ ಎಷ್ಟೈತೆ. ಈ ಎರಡದ್ರ ಡಿಸ್ಟೆನ್ಸ್ 15 ಐತಿ. ಇದು ಎರಡದ್ರದ್ದು 56 86 ಅಂತಂದ ಹೇಳಿದ್ರೆ 30 ಪ್ಲಸ್ ಮಾಡಿದಾನ. ನೆಕ್ಸ್ಟ್ 86 141 ಅಂತಂದ ಹೇಳಿದ್ರೆ 45 ಪ್ಲಸ್ ಮಾಡ್ಯಾನ. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 60 ಪ್ಲಸ್ ಮಾಡ್ಯಾನ. ನೆಕ್ಸ್ಟ್ ಏನ್ ನಾವು ಮಾಡ್ಬೇಕು, 75 15 ಬಗ್ಗೆ 15 2 30 15 3 45 15 4 60 15 ಇಲ್ಲಿ 75. ಸೊ ಇದು ನಮ್ಗೆ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 266 ಬರುತ್ತೆ. ಸೊ ಈ ರೀತಿ ಕ್ವಶನ್ಸ್ ಗಳು ನಮ್ಗೆ ಏನಪ್ಪಾ ಅಂತಂದು ಕೇಳಿದಾನೆ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಟುಡೇ ಇದ್ದದ್ದು ಟುಮಾರೋಗ್ ರಿಲೇಟ್ ಆಗೈತೆ. ಟುಡೇ ಇದ್ದದ್ದು ಟುಮಾರೋಗ್ ರಿಲೇಟ್ ಆಗೈತೆ. ಹಂಗಾದ್ರೆ ಜನವರಿ ಇದ್ದದ್ದೇನು ನೆಕ್ಸ್ಟ್ ಡೇ, ನೆಕ್ಸ್ಟ್ ಮಂತ್. ಫೆಬ್ರವರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ರಿಲೇಟ್ ಆಗತ್ತೆ.
ನೆಕ್ಸ್ಟ್ ನೋಡ್ರಿ ಸಿ ಕ್ಯೂ ಇ ಡಬ್ಲ್ಯೂ ಎಕ್ಸ್ ಅಂತಂದೈತೆ. ಸೊ ಇದನ್ನ ನೋಡ್ರಿ ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ ಅಂತ ಕ್ವಶನ್ ಕೇಳಿದ್ರೆ ಇಲ್ಲಿ ನಮ್ಗೆ ಏನಂತಂದ ಹೇಳಿದ್ರೆ ಇವ್ರು ಇ ಅಂತ ಕೊಟ್ಟಿದ್ದಾರೆ. ಇದನ್ನ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಯಾವ ತರ ಬಿಡಿಸ್ಬೇಕಂತಂದ ಹೇಳ್ಬಿಟ್ಟು. ಇಲ್ಲಿ ನಂಗೆ ಲಾಜಿಕ್ ಏನ್ ಬರುತ್ತೆ ಅಂತಂದು ಕಮೆಂಟ್ ಹಾಕ್ರಿ. ಎಷ್ಟು ಜನ ನೋಡ್ತೀರಿ ನೋಡೋಣ. ಸೊ ಲಾಜಿಕ್ ಏನ್ ಬರುತ್ತೆ ಅಂತಂದ ಹೇಳಿ ನನಗೇನಪ್ಪಾ ಅಂತಂದ ಹೇಳಿದ್ರೆ 68ನೇ ಕ್ವಶನ್ದು ಲಾಜಿಕ್ ಹಾಕ್ರಿ. ಲಾಜಿಕ್ ಬೇಕು, ಆನ್ಸರ್ ಬೇಡ. ಆನ್ಸರ್ ಆಲ್ರೆಡಿ ಗೊತ್ತೈತಿ ನಿಮ್ಗೆ. ಲಾಜಿಕ್ ಸೇಮ್ ಅದೇ ತರ ನೋಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಬಿ ಈಸ್ ಫಾದರ್ ಇನ್ ಲಾ ಆಫ್ ಸಿ ಅಂತಂದೈತೆ. ಬಿ ಇದ್ದವೇನಪ್ಪಾ ಅಂತಂದ ಹೇಳಿದ್ರ ಸಿ ಇದು ಫಾದರ್ ಲಾ. ಫಾದರ್ ಇನ್ ಲಾ ಅಂತಂದ ಹೇಳಿದ್ರೆ ಮಾವ. ಬಿ ಇದ್ದವೇನಂತಂದ ಹೇಳಿದ್ರೆ ಸಿ ದ ಮಾವ ಅಂತಂದ ಹೇಳ್ತೀವಿ. ಹಂಗಾದ್ರೆ ಹೂಸ್ ಓನ್ಲಿ ಸನ್ ಈಸ್ ಡಿ. ಹೂಸ್ ಅಂತಂದ ಹೇಳಿದ್ರೆ ಹಿಂದ್ಗಡೆ ಅವನು ಸೀದು. ಸೀದ್ ಸನ್ ಯಾರಪ್ಪ ಅಂತಂದ ಹೇಳಿದ್ರೆ ಡಿ ಅಂತಂದ ಹೇಳ್ತೀವಿ. ಸೀದ್ ಮಗ ಯಾರಪ್ಪ ಅಂತಂದ ಹೇಳಿದ್ರೆ ಡಿ ಅಂತಂದ ಹೇಳ್ತೀವಿ. ಅದಾದ ನಂತರ ಎಫ್ ಈಸ್ ಮದರ್ ಆಫ್ ಇ ಅಂತಂದೈತೆ. ಎಫ್ ಇದ್ದವ್ರು ಏನಂತಂದ ಹೇಳಿದ್ರೆ ಇದು ತಾಯಿ ಅಂತಂದೈತೆ. ಸೊ ಎಫ್ ಇದ್ದವ್ರು ಏನಂತಪ್ಪ ಅಂತಂದ ಹೇಳಿದ್ರೆ ಇದರ್ ತಾಯಿ. ಆಮೇಲೆ ಎಫ್ ಈಸ್ ಸನ್ ಆಫ್ ಡಿ. ಇಲ್ಲಿ ನೋಡ್ರಿ ಈದ್ ತಾಯಿ ಯಾರು ಎಫ್. ಅದಾದ ನಂತರ ಎಫ್ ಸನ್ ಯಾರು ಮಗ ಯಾರು ಡಿ. ಅಂದ್ರೆ ಇವ್ರಿಬ್ರು ಏನಾಗ್ತಾರ ಗಂಡ ಹೆಂಡತಿ ಆಗ್ತಾರ. ಇವ್ರಿಬ್ರು ಏನಪ್ಪಾ ಅಂತಂದ ಹೇಳಿದ್ರೆ ಗಂಡ ಹೆಂಡತಿ. ಇವ್ರಿಬ್ರು ಗಂಡ ಹೆಂಡತಿ ಆಗ್ತಾರ. ಹಂಗಾದ್ರ ಹೌ ಡಸ್ ಡಿ ಈಸ್ ರಿಲೇಟೆಡ್ ಟು ಬಿ. ಡಿ ಬಿಗೆ ಹೆಂಗ್ ರಿಲೇಟ್ ಆಗ್ತಾನ? ಹೆಂಗಾಗ್ತಾನ? ಡಿ ಇದ್ದವ ಬಿಗೆ ಏನಾಗ್ತಾನ? ಸಿಂಪಲ್ ಮಗ. ಸಾರಿ ಮೊಮ್ಮಗ. ಸೊ ಸಿ ಇದ್ದವ್ ಮಾವ ಅದ ಅಂತಂದ ಹೇಳಿದ್ರ ಸೊ ಇವನ್ ಮಗ ಏನಾಗ್ತಾನ? ಸೊ ಅಂದ್ರ ನಮ್ಮ ಅವ್ವನ ಅಪ್ಪ. ಸೊ ಮೊಮ್ಮಗ ಆಗ್ತೀರಿ ನೀವು. ಅವ್ರಿಗೇನಪ್ಪಾ ಅಂತಂದ್ರೆ ಮೊಮ್ಮಗ ಆಗ್ತೀರಿ, ಗ್ರ್ಯಾಂಡ್ ಸನ್ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ನೋಡ್ರು ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಎ ಬಿ ಸಿ ಡಿ ಅಂತಂದೈತೆ. ಅದಾದ ನಂತರ ಎಂ ಎನ್ ಒ ಪಿ ಅಂತಂದ್ ಕೂತ್ಕೊಂತಾರ. ಸೊ ಅದ್ರಲ್ಲಿ ಫಸ್ಟ್ ಒನ್ ಐತೆ ಸಿ ಅಂಡ್ ಎಂ ಅಂತಂದ್ ಹೇಳ್ಬಿಟ್ಟು. ಅದಾದ ನಂತರ ಸೇಮ್ ಏನಂತಂದ್ ಹೇಳಿದ್ರೆ ಆಲ್ರೆಡಿ ಕ್ವಶನ್ ಕೇಳಿದ್ರಲ್ಲ ಆಗ್ಲೇ, ಸೇಮ್ ಅದೇ ತರ ಐತೆ. ಬಟ್ ಆದ್ರೆ ಎಂಡ್ ಅಲ್ಲಿ ಯಾರು ಕೂತ್ಕೋತಾರ ಅಂತ ಕ್ವಶನ್ ಕೇಳಿದ್ರ ಇಲ್ಲಿ ಬಹಳ ಅಂದ್ರೆ ಬಹಳ ಈಸಿ ಐತಿ ನೋಡ್ರಿ. ಎ ಬಿ ಸಿ ಡಿ ಆರ್ ಆಲ್ ಸಿಟ್ಟಿಂಗ್ ಸೌತ್ ಸೈಡ್. ಎ ಬಿ ಸಿ ಡಿ ಏನಂತಂದ ಹೇಳಿದ್ರೆ ಸೌತ್ ಸೈಡ್ ಕೂತ್ಕೊಂತಾರ. ಎಂ ಎನ್ ಒ ಪಿ ಏನಪ್ಪಾ ಅಂತಂದ ಹೇಳಿದ್ರೆ ನಾರ್ತ್ ಸೈಡ್ ಕೂತ್ಕೊಂತಾರೆ. ಎಂ ಎನ್ ಒ ಪಿ 4 ಜನ ಅಷ್ಟೇ. ಈ ತರ 4 ಜನ ಬರ್ತಾರೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸಿ ಅಂಡ್ ಎಂ ಆರ್ ಸಿಟ್ಟಿಂಗ್ ಡೈಗ್ನೋಲಿ. ಸೊ ಈ ತರ ಡೈಗೋನಲ್ಲಿ ಸಿ ಇಲ್ಲಿ ಕೂತ್ಕೊಂಡ ಅಂತಂದ ಹೇಳಿದ್ರೆ ಎಂ ಇಲ್ಲಿ ಕೂತ್ಕೊಂಡಿದ್ದಾನೆ. ಕ್ಲಿಯರ್? ಡೈಗೋನಲ್ಲಿ ಕೂತ್ಕೊಂಡ್ರು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಡಿ ಈಸ್ ಎಟ್ ದ ಥರ್ಡ್ ಪ್ಲೇಸ್ ಆಫ್ ದಿ ಫ್ರಮ್ ದ ಸಿ ಅಂತಂದ ಹೇಳಿ. ಡಿ ಇದ್ದವ್ರು ಏನಂತಂದ ಹೇಳಿದ್ರೆ ಸಿ ದಿಂದ ಎಡಗಡೆಗೆ 3ನೇ ಸ್ಥಾನದಲ್ಲಿ. ಡಿ ಇದ್ದವರು ಸಿದು ಎಡಗಡೆ ಸೈಡ್ 3ನೇ ಸ್ಥಾನದಲ್ಲಿ 1 2 3 ಅಂದ್ರೆ ಇಲ್ಲಿಗೆ ಬರ್ತಾರ. ಹಂಗಾದ್ರೆ ಪಿ ಈಸ್ ಸಿಟ್ಟಿಂಗ್ ಸೆಕೆಂಡ್ ಫ್ರಮ್ ದ ಲೆಫ್ಟ್ ಆಫ್ ಎನ್ ಅಂತಂದೈತಿ. ಎನ್ ಇಲ್ಲಿಗೆ ಬಂದ ಅಂತಂದ ಹೇಳಿದ್ರೆ ಪಿ ಇದ್ದವ್ ಇಲ್ಲಿ ಕೂತ್ಕೊಂತಾನ, ಇಲ್ಲಿ ಓ ಬರ್ತಾನ. ಸೊ ಅದಾದ ನಂತರ ನೆಕ್ಸ್ಟ್ ಆಲ್ರೆಡಿ ನಾವು ಮಾಡ್ಕೊಂಡಿದ್ವಲ್ಲ, ಇಲ್ಲಿ ಎ ಬರ್ತಾನ, ಇಲ್ಲಿ ಬಿ ಬರ್ತಾನ ಅಂತ ಹೇಳಿ ಬಂದೈತೆ. ಎಸ್, ನಾವು ಸಾಲ್ವ್ ಮಾಡಿದಾಗ ಈ ತರ ಬಂದೈತೆ. ಹಂಗಾದ್ರೆ ಎಂಡ್ ಅಲ್ಲಿ ಯಾರು ಕೂತ್ಕೊಂಡಿದಾರ ಅಂತ ಕ್ವಶನ್ ಐತಿ. ಎಂಡ್ ಅಲ್ಲಿ ಯಾರು ಕೂತ್ಕೊಂಡಾರ? ಎಂ ಮತ್ತು ಡಿ. ಎಂ ಡಿ ಎನ್ ಸಿ ಅಂತಂದೈತಿ. ಸೊ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ ಸಿಟ್ಟಿಂಗ್ ದ ಎಂಡ್ ಆಫ್ ದ ರೋಸ್ ಯಾರು ಅಂತಂದ ಹೇಳ್ಬಿಟ್ಟು. ಎಸ್, ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಯಾರು ಕೂತ್ಕೊಂಡಿದಾರ? ಎ ಇಲ್ಲ, ಡಿ ಇಲ್ಲ, ಓ ಇಲ್ಲ, ಈ ಕಡೆ ಸೈಡ್ ಎಂಡ್ ಅಲ್ಲಿ. ಸೊ ಯಾರಪ್ಪ ಅಂತಂದ ಹೇಳಿದ್ರೆ ಡಿ ಕೂತ್ಕೊಂಡಿದ್ದಾನ. ಸೊ ನಾವೇನಂತ ಹೇಳ್ತೀವಿ ಅಂತಂದ ಹೇಳಿದ್ರೆ ಡಿ. ಈ ಕಡೆದು ಕೇಳಿಲ್ಲ ಅವನು, ಈ ಕಡೆದು ಡಿ ಕೂತ್ಕೊಂಡಿದ್ದಾನ. ನಮ್ದು ಡಿ ಆನ್ಸರ್ ಆಗತ್ತೆ. ಸೊ ಈ ರೀತಿ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ಸ್ ಗಳು ಬರ್ತಾವ. ನೆಕ್ಸ್ಟ್ ಡೈಸ್ ಮೇಲೆ ಐತೆ, ಇದನ್ನು ಕೂಡ ಈಸಿಯಾಗಿ ಹೇಳ್ಕೊಟ್ಟೇನೆ. ಸೊ ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಈಗ ನೋಡ್ರಿ 51ರಿಂದ 70ರವರೆಗೂ ಎಷ್ಟು ಜನರಿಗೆ ಎಲ್ಲಾ ಕ್ವಶನ್ಸ್ ಗಳು ಈಸಿಯಾಗಿ ಬಂದಿದಾವ ನೋಡ್ಕೊಡ್ರಿ. ಬಂದಿದಾವ ಅಂತಂದ ಹೇಳಿದ್ರೆ 20 ಕ್ವಶನ್ಸ್ ನೀವು ಈಸಿಯಾಗಿ ಮಾಡ್ಕೋಬಹುದು. ಇನ್ನೂ ಅದಾವ, ಹೇಳ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡೋಣ. ಜೈ ಹಿಂದ್.